ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಎಸ್ ಸುನಿಲ್ ಕುಮಾರ್ ಒಬ್ಬ ವೆಲ್ತ್ ಕೋಚ್. ಅವರ ಬಳಿ ಬಂದ ಹಲವರನ್ನ ಲಕ್ಷಾಧಿಪತಿ ಕೋಟ್ಯಾಧಿಪತಿಯನ್ನ ಮಾಡಿದ್ದಾರೆ. ಸುನಿಲ್ ಕುಮಾರ್ ಆ, ಹೇಗೆ ಈ ಒಂದು ಮನಿ ಮ್ಯಾನೇಜ್ಮೆಂಟ್ನ ಮಾಡಬೇಕು ಅಂತ ಅವ್ರನ್ನ ಕರೆದಿದ್ದೇನೆ. ಯಾಕೆಂದ್ರೆ ನಾವು ಪಬ್ಲಿಕ್ ಸ್ಪೀಕಿಂಗ್ ಬಂದ್ರು, ಕಮ್ಯುನಿಕೇಶನ್ಗೆ ಬಂದ್ರು ಶ್ರೀಮಂತರಾಗಬೇಕು ಅನ್ನೋದು ನಮ್ದೊಂದು ಗುರಿ ಇದೆ. ಆ ಗುರಿಗೋಸ್ಕರ ನಮ್ಮ ಸ್ನೇಹಿತರೆಲ್ಲ ನಾವು ಒಂದು ಟೀಮ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರ್ತೀವಿ ಒಬ್ರಿಗೊಬ್ರಿಗೆ. ಎಸ್ ಸುನಿಲ್ ಕುಮಾರ್, ವೆಲ್ಕಮ್ ಟು ದಿಸ್ ಶೋ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ ಇಲ್ಲಿ. ಅವ್ರಿಗೆ ಈ ಹಣದ ಬಗ್ಗೆ, ಶ್ರೀಮಂತರ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡಿ ಸರ್. ಬಹಳ ಸಂತೋಷ. ಸೊ ಐ ಕ್ಯಾನ್ ಸಿ ಅರೌಂಡ್ 10 ಪಾರ್ಟಿಸಿಪೆಂಟ್ಸ್ ಹಿಯರ್. ಬಹಳ ಖುಷಿ ಆಗುತ್ತೆ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಇಸ್ ಮೈ ವಾಯ್ಸ್ ಕ್ಲಿಯರ್ ಸರ್? ಎಸ್, ಕ್ಲಿಯರ್ ಕ್ಲಿಯರ್, ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸೊ ನಿಮ್ಮ ತರಬೇತಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಅಲ್ಲಿ ನಾನು ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಪಟ್ಕೊಳ್ತೇನೆ. ಸೊ ಸಾಕಷ್ಟು ಕಲ್ತಿದ್ದೇನೆ ನಿಮ್ಮ ಒಡನಾಟದಿಂದ. ನೀವು ನನ್ನನ್ನು ದೂರದರ್ಶನಕ್ಕೂ ಸಹ ಪರಿಚಯ ಮಾಡಿಸಿದ್ರಿ. ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಸಿಪೇಟ್ಸ್ ಎಲ್ಲ ನಾನು ಮೊದಲು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲೂ ಅಂತ ಕಲೆ ಇದ್ರೆ, ನಿಮ್ಮಲ್ಲೂ ಅಂತ ಭಾಷಣ ಕೌಶಲ್ಯವನ್ನ ನೀವು ಇವಾಗ ಸದ್ಯಕ್ಕೆ ಇಲ್ಲದೆ ಇದ್ರು ಸಹ ನಾಳೆ ನೀವು ಆ ಜಯಪ್ರಕಾಶ್ ಒಡನಾಟದಿಂದ ಆ ಮಟ್ಟಕ್ಕೆ ಬಂದು ನಿಮ್ಮನ್ನು ಸಹ ಅವರು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನನ್ನನ್ನ ದೂರದರ್ಶನಕ್ಕೆ ಪರಿಚಯ ಮಾಡಿಸಿ ಎಲ್ಲೋ ಒಂದ್ ಕಡೆ ನನ್ಗೊಂದು ಹೊಸ ಉರುಪು ಮತ್ತೆ ಹೊಸ ಒಂದು ರೆಕಗ್ನೇಷನ್, ರಿವಾರ್ಡು, ಫೇಮ್ ನ ತಂದು ಕೊಟ್ಟವ್ರು ಅಂತ ಹೇಳಿದ್ರೆ ಅದು ಜಯಪ್ರಕಾಶ್ ನಗತಿಹಳ್ಳಿ ಅವರು. ಸೊ ಬಿಕಾಸ್ ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ. ಬಟ್ ಥ್ಯಾಂಕ್ಸ್ ಟು ಜಯಪ್ರಕಾಶ್ ಇನಿಷಿಯೇಟಿವ್ ಅಂಡ್ ಈಸ್ ಅವರ ಒಂದು ಮುಂದಾಲೋಚನೆ ಮತ್ತು ಒಂದು ಏನ್ ದಬ್ಬೋ ಕೆಲಸ ಮಾಡಿದ್ರು, ಅದರಿಂದ ನನಗೆ ಸಾಕಷ್ಟು ಲಾಭ ಆಗಿದೆ ಸಾಮಾಜಿಕವಾಗಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಸೊ ಒಬ್ಬ ಆರ್ಥಿಕ ತಜ್ಞಿಯಾಗಿ ನಾನು ಈ ವೃತ್ತಿನಲ್ಲಿ ಸುಮಾರು 20 ವರ್ಷಗಳಿಂದ ಗುರುತಿಸ್ಕೊಂಡಿದ್ದೇನೆ. ನಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮಾಹಿತಿ ಕೊರತೆ ಇದೆ. ನಾನೀಗ ಸರ್ನ ಒಂದು 15 ನಿಮಿಷದಿಂದ ಕೇಳಿಸ್ಕೊಳ್ತಾ ಇದ್ದೆ. ಸೊ ಈ ಮಾಹಿತಿ ಕೊರತೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಾವು ದಡ್ರಾಗ್ಬಿಡ್ತೀವಿ ಈ ಮಾಹಿತಿಯನ್ನ ನಾವು ತುಂಬಿಕೊಳ್ಳಿಲ್ಲ ಅಂತ ಹೇಳಿದ್ರೆ. ಸೊ ಇವತ್ತು ಇನ್ಫಾರ್ಮೇಶನ್ ಯುಗ, ಇದು ಟೆಕ್ನಾಲಜಿಕಲ್ ಯುಗ, ಡಿಜಿಟಲ್ ಯುಗ ಅಂತ ಹೇಳ್ತಾರೆ. ಇಂಥ ಯುಗದಲ್ಲಿ ನಾವು ಮಾಹಿತಿ ಕೊರತೆಯಿಂದ ವಂಚಿತರಾಗಬಾರ್ದು. ಮಾಹಿತಿಯನ್ನ ಪಡೆದುಕೊಂಡು ಸರಸ್ವತಿಯ ಆರಾಧಕರಾಗಿ ಲಕ್ಷ್ಮಿಯನ್ನ ಹಿಂದೆ ಬರೋಂಗ್ ಮಾಡ್ಕೊಬೇಕು. ಸೊ ಸರಸ್ವತಿ ಮುಂದೆ ಇದ್ರೆ, ಸರಸ್ವತಿನ ಮೈಗೂಡಿಸ್ಕೊಂಡ್ರೆ ಲಕ್ಷ್ಮಿ ತಾನಾಗೆ ತಾನೇ ಬರ್ತಾಳೆ. ಇದು ನನ್ನ ಮೊದಲನೇ ಸಜೆಷನ್, ರೈಟ್? ಸೊ ಎಲ್ರಿಗೂ ಶ್ರೀಮಂತರಾಗಬೇಕು ಅಂತ ಕುತೂಹಲ, ತವಕ ಅಥವಾ ಆತಂಕ, ಎಲ್ಲೋ ಒಂದ್ ಕಡೆ ಆಂಕ್ಷಿಯಸ್ನೆಸ್ ಎಲ್ಲ ಇರುತ್ತೆ. ಆದ್ರೆ ಎಲ್ಲಿವರೆಗೂ ನಾವು ಸರಸ್ವತಿಯನ್ನ ಆರಾಧಿಸೋದಿಲ್ವೋ ಅಲ್ಲಿವರೆಗೂ ಲಕ್ಷ್ಮಿ ಖಂಡಿತವಾಗ್ಲೂ ಬರೋದಿಲ್ಲ. ಬಂದ್ರೂ ಸಹ ಅಂತ ಲಕ್ಷ್ಮಿ ಉಳ್ಕೊಳ್ಳೋದಿಲ್ಲ. ಸೊ ಸರಸ್ವತಿ ಕಡೆ ಜ್ಞಾನ ಕೊಡಿ. ಸೊ ನಮ್ಗೆಲ್ರಿಗೂ ಎಲ್ಲೋ ಒಂದ್ ಕಡೆ ಜಯಪ್ರಕಾಶ್ ಅಂತ ಟ್ರೈನರ್ಸು, ರೈಟ್, ಸಾಕಷ್ಟು ಜನ ಬೇಕು ನಮ್ಮ ಜೀವನದಲ್ಲಿ. ನಾವು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನೀವು ಪ್ರಪಂಚದಲ್ಲಿ ಯಾವುದೇ ಬಿಲಿಯಾಧೀಶ್ವರ, ಕೋಟ್ಯಾಧೀಶ್ವರ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಫೈನಾನ್ಷಿಯಲ್ ಈ ಆರ್ಥಿಕವಾಗಿ ಸಮೃದ್ಧಿಯಾಗಿರೋ ಜನ, ನಿಮಗೆ ಬಿಲಿಯನಿಯರ್ಸ್ ಅಂತ ಟೈಪ್ ಮಾಡಿದ್ರೆ, ಕರೋಡ್ಪತಿ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗಿ ಸಾಕಷ್ಟು ಜನ ಸಿಗ್ತಾರೆ. ನೋಡಿ, 100ರಲ್ಲಿ 99 ಜನ ಹೇಳ್ತಾರೆ ನಾನು ಶ್ರೀಮಂತ ಆಗ್ಲಿದಕ್ಕೆ ಕೆಲವಾರು ಕಾರಣಗಳಲ್ಲಿ ಮುಖ್ಯವಾದಂತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರೆಲ್ಲ ಓದೋ ಹವ್ಯಾಸನ ಬೆಳೆಸ್ಕೊಂಡಿರ್ತಾರೆ. ಸೊ ಯಾವುದೇ ಕರೋಡ್ಪತಿನ ಕೇಳಿ ನೀವು, ವರ್ಷಕ್ಕೆ ಅವನು ತುಂಬಾ ಕಳಪೆ ಅಂದ್ರೆ 10 ಪುಸ್ತಕ ಓದ್ತಾ ಇರ್ತಾನೆ. ಅತಿ ಹೆಚ್ಚಂದ್ರೆ ತಿಂಗಳಿಗೆ 10 ಪುಸ್ತಕ ಓದ್ತಕ್ಕಂಥ ಜನ ಇದ್ದಾರೆ. ತಿಂಗಳಿಗೆ 10 ಅಂದ್ರೆ ವರ್ಷಕ್ಕೆ 120 ಪುಸ್ತಕ ಆಯ್ತು, ರೈಟ್? ತುಂಬಾ ಕಳಪೆ ಅಂದ್ರೆ 10ರಿಂದ 15 ಪುಸ್ತಕ ಆದ್ರೂ ಓದ್ತಾರೆ ಒಂದು ವರ್ಷಕ್ಕೆ. ಅಂದ್ರೆ ತಿಂಗಳಿಗೆ 1 ಪುಸ್ತಕ ಆದ್ರೂ ಓದ್ತಾರೆ. ಸೊ ಇಲ್ಲಿ ಮತ್ತೆ ಏನ್ ಸೂಚಿಸುತ್ತೆ ಇದು ಅಂತ ಹೇಳಿದ್ರೆ, ರೈಟ್, ನಾವು ಎಲ್ಲೋ ಒಂದ್ ಕಡೆ ವಿದ್ಯಾಭ್ಯಾಸ, ಸ್ಕೂಲು, ಕಾಲೇಜು ಅಥವಾ ಯೂನಿವರ್ಸಿಟಿನಲ್ಲಿ ಕಲ್ತಿರೋದನ್ನ ಎಲ್ಲೋ ಒಂದ್ ಕಡೆ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ನೌಕರಿ ಕೆಲ್ಸಕ್ಕೆ ಬಂದ್ಮೇಲೆ, ರೈಟ್, ನಾವು ಅದೇ ವಿದ್ಯಾಭ್ಯಾಸ ಕೊನೆ ಅಂತ ಭಾವಿಸ್ತೀವಿ. ನನ್ನ ಪ್ರಕಾರ ಅಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತೆ. ಆಕ್ಚುಲಿ ಶಾಲಾ ಕಾಲೇಜು ಅಥವಾ ಯೂನಿವರ್ಸಿಟಿ ಬಿಟ್ರೆ ಅಲ್ಲಿ ಆಕ್ಚುಯಲ್ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತೆ. ಆವಾಗ ಇನ್ನೂ ಹೆಚ್ಚಿಗೆ ಓದ್ಬೇಕು ನಾವು, ರೈಟ್? ಸೊ ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇಶ ಸುತ್ತು ಅಥವಾ ಕೋಶ ಓದು ಅಂತಾರೆ. ಈ ಕೋಶ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಶ್ರೀಮಂತಿಕೆ ನಮ್ಮ ಹತ್ರ ಬರೋದಿಲ್ಲ. ಸೊ ಇದು ಒಂದು ಬಹಳ ಮುಖ್ಯವಾದ ಕಾರಣ ಆಗುತ್ತೆ.
ಸೊ ಇದನ್ನ ರೂಢಿ ಮಾಡ್ಕೊಳ್ಳಿ. ಎಂತ ಪುಸ್ತಕ ಓದಬೇಕು? ಸೊ ನಿಮ್ಗೆ ಆರ್ಥಿಕವಾಗಿ ಸಫಲರಾಗಬೇಕು ಅಂತ ಹೇಳಿದ್ರೆ ಯಾರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಅಂತ ಬಯೋಗ್ರಫಿ ಓದಿ. ಉದಾಹರಣೆಗೆ ಅಜೀಂ ಪ್ರೇಮ್ಜಿ ಪುಸ್ತಕ ಬರೆದಿದ್ದಾರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಪುಸ್ತಕ ಬರೆದಿದ್ದಾರೆ, ಸುಧಾಮೂರ್ತಿ ಅವ್ರ ಪುಸ್ತಕ ಬರೆದಿದ್ದಾರೆ, ಬಯೋಕಾನ್ ಕಿರಣ್ ಮಜುಮ್ದಾರ್ ಶಾ ಪುಸ್ತಕ ಬರೆದಿದ್ದಾರೆ, ಶಿವನಾದಿರ್ ಅಂತ HCL. ಸೊ ಎಲ್ಲಾ ಶ್ರೀಮಂತರು ಪುಸ್ತಕ ಬರೆದಿರ್ತಾರೆ. ಸೊ ಆ ಶ್ರೀಮಂತರ ಪುಸ್ತಕ ಓದಿ ನೀವು, ರೈಟ್? ಅವಾಗ ನೀವು ಶ್ರೀಮಂತರಾಗ್ತೀರಾ. ಸೊ ಮೂರನೇ ಸಜೆಷನ್ನು, ನೀವು ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ನಿಮ್ ಸಂಘ ಬಹಳ ಮುಖ್ಯ. ಎಂಥವ್ರ ಸಂಘ ಮಾಡ್ತೀರಾ ನೀವು ಅಂತ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಒಂದು ಕತೆ ಇದೆ, ಯು ಆರ್ ದಿ ಆವರೇಜ್ ಆಫ್ ದಿ 5 ಪೀಪಲ್ ಯು ಕ್ಲೋಸ್ಲಿ ಅಸೋಸಿಯೇಟ್ ಅಂತ ಹೇಳ್ತಾರೆ. ಅಂದ್ರೆ ನೀನು ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ಯೋ, ರೈಟ್, ತುಂಬಾ ಅತಿ ನಿಕಟವಾದಂತ ಒಂದು ಯಾರ ಜೊತೆ ನಿಮ್ಗೆ ಸಂಪರ್ಕ ಇರುತ್ತೆ, ಆ ವ್ಯಕ್ತಿಗಳ ಆವ್ರೇಜ್, ಆ 5 ಜನ ಏನ್ ಆವ್ರೇಜ್ ಇನ್ಕಮ್ ಇರುತ್ತೆ ಅಥವಾ ಅವ್ರ ನೆಟ್ವರ್ತ್ ಇರುತ್ತೆ, ನೀನು ಕೂಡ ಅದರ ಆಸ್ಪಾಸ್ನಲ್ಲಿ ಇರ್ತೀಯ, ಅಥವಾ ಈಕ್ವಲ್ ಆಗಿರ್ತೀಯ ಅಥವಾ ಎಲ್ಲ ಒಂಚೂರು ಕಡಿಮೆ ಇರ್ತೀಯ. ಇಮ್ಯಾಜಿನ್ ಇಫ್ ಯುವರ್ ಫ್ರೆಂಡ್ಸ್ ಆರ್ ವರ್ತ್ 1 crore ನೆಟ್ವರ್ತ್, ಎಲ್ಲ ಅಥವಾ ಅದು ಫಿನಾನ್ಷಿಯಲ್ ಅಸೆಟ್ ಆಗ್ಬೋದು, ಫಿಸಿಕಲ್ ಅಸೆಟ್ ಆಗ್ಬೋದು, ಅಥವಾ ಡಿಜಿಟಲ್ ಅಸೆಟ್ ಆಗ್ಬೋದು, ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಗ್ಬೋದು, ಎಲ್ಲ ಸೇರಿ 1 ಕೋಟಿ ಇದ್ರೆ, ಸೊ ನಿಮ್ 5 ಜನದ ಆವರೇಜ್ 1 ಕೋಟಿ ಇದ್ರೆ ನೀವು ಒಂದು 50-60 ಲಕ್ಷಕ್ಕೆ ಮಾತ್ರ ಬೆಲೆ ಬಾಳ್ತಿರ್ತೀರಾ. ಸೊ ನಿಮ್ಮಲ್ಲಿ ಎಲ್ಲೋ ಒಂದು ಮಹತ್ವಾಕಾಂಕ್ಷೆ ಇದು, ನಾನು 10 ಕೋಟಿ ಆಗ್ಬೇಕು, 100 ಕೋಟಿ ವ್ಯಕ್ತಿತ್ವ ಆಗ್ಬೇಕು, ನಾನು ಒಂದು 50 ಕೋಟಿ ವ್ಯಕ್ತಿತ್ವ ಆಗ್ಬೇಕು, ಅಥವಾ ನಾನು ಮೊದಲೇ ಕೋಟಿ ನೋಡೇ ಇಲ್ಲ ಅಂದ್ರೆ ಅಂತವ್ರ ಸಹವಾಸ ಮಾಡ್ಲೇಬೇಕಾಗತ್ತೆ ನೀವು. ನಾನು ಅಂದ್ರೆ ಎಲ್ಲರೂ ಸಹವಾಸ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಎಲ್ಲೋ ಒಂದ್ ಕಡೆ ಮೇಲ್ದರ್ಜೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂತವ್ರ ಸಹವಾಸ ಮಾಡೋದ್ರ ಮೂಲಕ ನೀವು ನಿಮ್ಮನ್ನ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಮೈ ಥರ್ಡ್ ಸಜೆಷನ್. ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟು. ಸೊ ನಮ್ಮಲ್ಲಿ 2 ತರ ಮನಸ್ಥಿತಿ ಇದೆ, ದಾರಿದ್ರ್ಯ ಮನಸ್ಥಿತಿ ಅಥವಾ ಯಥೇಚ್ಛವಾದಂಥ ಮನಸ್ಥಿತಿ. ಇಂಗ್ಲಿಷ್ನಲ್ಲಿ ನಾವು ಅಬಂಡೆನ್ಸ್ ಮೈಂಡ್ ಸೆಟ್ ಅಂತೀವಿ ಅಥವಾ ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ ಅಂತೀವಿ. 2 ಮೈಂಡ್ ಸೆಟ್ಟೆ, ಬಟ್ ಯಾವ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ? ಸೊ ಇದು ಬಹಳ ಮುಖ್ಯ. ಸೊ ಇದು ಹೋಗ್ಬೇಕಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವೀಗ ನೋಡಿ, ಒಂದು ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲಿಗೆ ಹೋಗಿ ಏನೋ ಒಂದು ಒಳ್ಳೆ ಹೋಟ್ಲಿಗೆ, ಶಾಂತಿ ಸಾಗರೋ, ಸುಖ ಸಾಗರನೋ ಅಥವಾ ಶಿವ ಸಾಗರನೋ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋಗಿ ಕೂತ್ಕೊಳ್ತೀವಿ. ಒಳ್ಳೆ ಹೋಟ್ಲು ಅದು, ರೈಟ್? ಅಥವಾ ಒಂದು ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ಅನ್ಕೊಳ್ಳಿ, ರೈಟ್? ಆ ಹೋಟ್ಲಿಗೆ ಹೋಗಿ ಫಸ್ಟ್ ನಾವು ಕೂತ್ಕೊಂಡ ತಕ್ಷಣ ಅಲ್ಲಿ ನೀರು ತಂದಿಡ್ತಾರೆ. ಕೆಲವು ಸಲ ರೆಗ್ಯುಲರ್ ವಾಟರ್ ಬೇಕಾ, ಮಿನರಲ್ ವಾಟರ್ ಬೇಕಾ ಅಂತ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ರೆಗ್ಯುಲರ್ ವಾಟರ್ ಅಂತ ಹೇಳ್ತೀವಿ, ರೈಟ್? ಆನಂತರ ಅಲ್ಲಿ ಒಂದು ಮೆನು ನೋಡ್ಬಿಡ್ತಾರೆ, ಈಗೆಲ್ಲ ಸ್ಕ್ಯಾನರ್ ಬಂದಿದೆ, ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ಅಥವಾ ಮೆನು ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಮೆನುನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಎರಡೂ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಐಟಮ್ಸ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬೆಲೆಗಳಿರುತ್ತೆ. ಸೊ ನಾವು ಐಟಮ್ ನೋಡ್ತೀವಿ, ಐಟಮ್ ನೋಡಿದ ತಕ್ಷಣ ನಮ್ಮ ಕಣ್ಣು ಬಲಭಾಗಕ್ಕೆ ಹೋಗುತ್ತೆ. ಯಾಕೆ ಬಲಭಾಗಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ಪ್ರೈಸ್ ನೋಡ್ತೀವಿ. ಆ ಪ್ರೈಸ್ ನೋಡಿ ಕೆಲವು ಸಲ ಕಾಂಪ್ರಮೈಸ್ ಆಗ್ತೀವಿ. ಆ ಪ್ರೈಸ್ ಏನಾದರೂ 700, 800, 1000 ರೂಪಾಯಿ ಇದ್ರೆ ನಾವು 500 ರೂಪಾಯಿ, 400 ರೂಪಾಯಿ ಯಾವ್ದಿದೆ, ಅಥವಾ 300 ರೂಪಾಯಿ ಯಾವ್ದಿದೆ, ಅದಕ್ಕಿಂತ ಕಡಿಮೆ ಯಾವ್ದಿದೆ, ಅದ್ರ ಕಡೆ ನಮ್ ಗಮನ ಹೋಗಿ ನಾವೆಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗ್ತೀವಿ, ರೈಟ್? ಸೊ ನೆಕ್ಸ್ಟ್ ಟೈಮ್ ನೀವು ಹೋಟ್ಲ್ಗೆ ಹೋದಾಗ ಒಂದು ಪ್ರಯತ್ನ ಮಾಡಿ, ರೈಟ್? ಪ್ರೈಸ್ ನೋಡ್ದಿರಾ ಆರ್ಡರ್ ಮಾಡಿ. ಪ್ರೈಸ್ ನೋಡ್ಬೇಕಾದ ಅವಶ್ಯಕತೆ. ಅಥವಾ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ, ರೈಟ್, ಒಂದು ಬಫೆ ತಗೊಳ್ಳಿ, ರೈಟ್? ಪ್ರೈಸೇ ನೋಡಕ್ ಹೋಗ್ಬೇಡಿ, ಕೊನೆಯಲ್ಲಿ ಬಿಲ್ ಕೊಟ್ರೆ ಶಾಕ್ ಆಗ್ಬೇಡಿ, ರೈಟ್? ಒಂದ್ಸಲ ಪೂರ್ವ ಸಿದ್ಧತೆ ಮಾಡ್ಕೊಂಡು ಅದು ಏನಾನ ಬಿಲ್ ಬರಲಿ, ನಾನು ಹೋಗಿ ಆ ಹೋಟ್ಲಲ್ಲಿ ತಿಂತೀನಿ ಅಂತ. ಉದಾಹರಣೆಗೆ ನಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿನ್ನೆ ನನ್ನ ಸ್ನೇಹಿತರೊಡನೆ, ರೈಟ್, ನಮ್ಮ ಆಫೀಸ್ನಲ್ಲಿ ಒಳ್ಳೆ ಪರ್ಫಾರ್ಮರ್ಸ್ ಇದೆ, ರಿಟ್ಸ್ ಕಾರ್ಲ್ಟನ್ ಅಂತ ಬೆಂಗಳೂರಿನಲ್ಲಿ ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್. ನಾನು ಆ ಹೋಟ್ಲಲ್ಲಿ ಸಾಕಷ್ಟು ಸಲ ಹೋಗಿದ್ದೆ, ಬಟ್ ಲಂಚ್ಗೆ ಅಂತ ಹೋಗಿರಲಿಲ್ಲ. ಸೊ ಐ ಜಸ್ಟ್ ವೆಂಟ್ ಔಟ್ ಫಾರ್ ಲಂಚ್, ರೈಟ್? ವಿ ಹೇಡ್ 3 ಜನ ಭರ್ಜರಿ ಆದಂತ ಊಟ ಮಾಡಿದ್ವಿ. ಕೊನೆಗೆ ಬಿಲ್ ಬಂತು, ಅರೌಂಡ್ 11,000 rupees ಬಿಲ್ ಬಂತು 3 ಜನಕ್ಕೆ. ಸೊ ಸ್ವಿಗ್ಗಿ ಝೊಮ್ಯಾಟೊ ಆ್ಯಪ್ ಇರೋದ್ರಿಂದ ಒಂದು 2,000 ಡಿಸ್ಕೌಂಟ್ ಸಿಕ್ತು. 9,000 rupees, ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಇನ್ ಬ್ಯಾಂಗ್ಳೂರ್, 7 ಸ್ಟಾರ್ ಹೋಟೆಲ್ ಅಂತ ಹೇಳ್ಬೋದು, ರೈಟ್? ಬಿಲ್ ಬಂದಿದ್ದು 3,000 ರೂಪಾಯಿ, ರೈಟ್? ಸಮ್ ಟೈಮ್ಸ್ ನೀವು ಕುತೂಹಲಕ್ಕೋಸ್ಕರ ಆದ್ರೂ ಇಂಥ ಕಡೆ ಹೋಗಿ ನೀವು ಊಟ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಅಂತ ಒಂದ್ ಮಟ್ಟಕ್ಕೆ ಬರೋಕ್ ಸಾಧ್ಯ. ಅಂತದನ್ನ ನೋಡೇ ಇಲ್ಲ ಅಂತ ಹೇಳಿದ್ರೆ ಇದು ನನ್ನಂತವನ್ಗಲ್ಲಪ್ಪ, ರೈಟ್? ದಿಸ್ ಇಸ್ ನಾಟ್ ಫಾರ್ ಮೀ. ಆ ಕಳಪೆ ಮೈಂಡ್ ಸೆಟ್ ಏನು, ಇಂಥ ಕಡೆ ನಾನು ಹೋಗೋಕೆ ನನ್ಗೆ ಅರ್ಥ ಇಲ್ಲ, ನಾನು ಲಾಯಕ್ಕಿಲ್ಲ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ರೈಟ್? ನಾನು ಆ ಮಟ್ಟಕ್ಕೆ ಬೆಳೆದಿಲ್ಲ, ಅಥವಾ ನಾನು ಯಾರ್ದೋ ತಲೆ ಹೊಡೆದಿಲ್ಲ, ರೈಟ್? ಈ ಯೂಶಲಿ ನಮ್ಗೆ ಹಣ ಮಾಡಿರೋರ ಬಗ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಿರುತ್ತೆ. ಅಯ್ಯೋ, ಇವ್ನು ದುಡ್ಡು ಮಾಡಿದ್ದೇನೆ ಅಂದ್ರೆ ಯಾರಿಗೋ ಮೋಸ ಮಾಡಿರ್ಬೇಕು, ಇವ್ನು ಯಾರ್ದೋ ತಲೆ ಹೊಡೆದಿರ್ಬೇಕು, ಇಲ್ಲ ಅವರಪ್ಪ ಏನೋ ಅವರಪ್ಪ ಹಾಕಿದ್ದ ಆಲದ ಮರಕ್ಕೆ ನೇಣು ಹಾಕೊಳ್ತಾನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಬಹಳ ಒಂದು. ಸೊ ಇಂಥ ಒಂದು ಮನಸ್ಥಿತಿಯಿಂದ ಹೊರಗೆ ಬರೋವರೆಗೂ ನಾವು ಶ್ರೀಮಂತರಾಗೋಕ್ ಸಾಧ್ಯ ಇಲ್ಲ.
ರೈಟ್. ಎಸ್ ಎಲ್ಲ ಸುನಿಲ್, ತುಂಬಾ ಕಳಪೆ ಚೆನ್ನಾಗಿ ಆಗ್ಬಿಡುತ್ತೆ. ಹೇಳಿದ್ರಿ. ನಾನು ವೀಕ್ಷಕರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ. ಆಗಸ್ಟ್ 29, 2024, ಗುರುವಾರ ರಾತ್ರಿ 8 ಗಂಟೆಗೆ ಶ್ರೀಮಂತರಾಗುವುದು ಹೇಗೆ, ಹೌ ಟು ಬಿಕಮ್ ರಿಚ್. ಸೊ JP ವಿತ್ ಸುನಿಲ್ ಕುಮಾರ್, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್. ದಯಮಾಡಿ ಯೂಟ್ಯೂಬ್ ಲೈವ್ಗೆ ನೀವು ಭಾಗವಹಿಸಲೇಬೇಕು. ಸೊ ಅದಕ್ಕಿಂತ ಮುಂಚೆನೆ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿರಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸುನಿಲ್, ಡೆಫಿನೆಟ್ ಆಗಿ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡ್ರೆ ಹಾಗೆ ಆಗ್ತಾರೆ ಅಂತ ನನಗನ್ಸಿದೆ. ಇಲ್ಲಿ ಈ ಕಂಟಿನ್ಯೂಸ್ ಲರ್ನಿಂಗು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸಿದೆ. ನನಗೆ ಗೊತ್ತು ನೀವು ಎಷ್ಟೊಂದು ಪುಸ್ತಕ ಓದಿದ್ದೀರಿ. ಈ ಕಂಟಿನ್ಯೂಸ್ ಲರ್ನಿಂಗ್ ಎಷ್ಟು ಇಂಪಾರ್ಟೆಂಟು? ಸರ್, ನನಗೆ ಒಂದು ಗುರುಗಳಿಂದ ಕಲ್ತಿರ್ತಕ್ಕಂಥ ಮುಖ್ಯವಾದ ಪಾಠ, ಅವ್ರ ಹೆಸರು ಸ್ವಾಮಿ ಸುಖಬೋಧಾನಂದ ಅಂತ. ಹ್ಮ್. ಅವ್ರು ನನಗೊಂದು ಸುಮಾರು ವರ್ಷಗಳು 20-25 ವರ್ಷಗಳಿಂದ ಪರಿಚಯ. ಅವರೆಲ್ಲ ವರ್ಕ್ಶಾಪ್ಸು ಮಾಡ್ತಾ ಇರ್ತೀನಿ ನಾನು. ಸೊ ಅವರ ಒಂದು ಈ ತರ ಒಂದು ವರ್ಕ್ಶಾಪ್ ಅಲ್ಲಿ, ಇವಾಗ ನೀವೇ ನಡೆಸ್ತಾ ಇದ್ದೀರಾ ವರ್ಕ್ಶಾಪು, ರೈಟ್, ಇದು ಕಾರ್ಯಾಗಾರ, ರೈಟ್. ಅಲ್ಲಿ ನಾನು ಕಲ್ತ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ಎ ಸ್ಟೂಡೆಂಟ್ ಫಾರ್ ಲೈಫ್. ಕರೆಕ್ಟ್, ಕರೆಕ್ಟ್. ಜೀವನ ಪರ್ಯಂತ ನೀವು ಒಂದು ಸ್ಟೂಡೆಂಟ್ ಮನೋಭಾವವನ್ನ ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಸೂರ್ ಲೇಕ್ ಆಗ್ಬಿಡ್ತೀವಿ ಅಂತ ಹೇಳಿದ್ರು ಅವರು. ಅಲ್ಸೂರ್ ಎಸ್. ಲೇಕ್ ಏನಕ್ಕೆ? ಅದು ನಿಲ್ತಲೇ ನೀರು ಅಲ್ಲಿ ಹೋದ್ರೆ ಹತ್ರ ವಾಸನೆ ಬರುತ್ತೆ, ಮತ್ತು ಅದು ಹಸಿರು ಬಣ್ಣಕ್ಕೆ ತಿರ್ಕೊಂಡಿದೆ, ಸ್ಟಾಗ್ನೆಂಟ್ ವಾಟರ್, ಕೊಳತ್ ನೀರ್ ಕರೆಕ್ಟ್. ಆಗ್ಬಿಡ್ತೀವಿ. ಸೊ ಹರಿಯೋ ನೀರಾಗ್ಬೇಕು ಅಂದ್ರೆ ನಾವು ನದಿ ತರ ನೀರು ಪ್ರವಾಹ ಹರಿತಾ ಇರಬೇಕು ಅಂತ ಹೇಳಿದ್ರೆ, I have to be open-minded, I have to be receptive, I have to keep learning. Every day is a learning process. ಸೊ ಇನ್ನೊಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೇಳಿರೋ ಪ್ರಶ್ನೆ ಅಷ್ಟು ಚಂದವಾಗಿದೆ. ನೋಡಿ, ನನ್ನಲ್ಲಿ ಒಂದು ಒಳ್ಳೆ ಅಭ್ಯಾಸ ಇದೆ. ನಾನು ಪ್ರತಿದಿನ ಎಕನಾಮಿಕ್ ಟೈಮ್ಸ್, ಬಿಸ್ನೆಸ್ ಎಕ್ಸ್ಪ್ರೆಸ್ ಅಥವಾ ಮಿಂಟ್, ದಿನ ಏನೋ ದಿನಪತ್ರಿಕೆ ಅಂತ ಏನ್ ಹೇಳ್ತೀವಿ, ಅಥವಾ ನ್ಯೂಸ್ ಪೇಪರ್, ರೈಟ್, ಇದರಲ್ಲಿ ಎರಡೂ ಬರುತ್ತೆ. ಸಕಾರಾತ್ಮಕವಾದ ಅಂಶಗಳು ಇರುತ್ತೆ, ನಕಾರಾತ್ಮಕವಾದಂಥ ಅಂಶಗಳು ಇರುತ್ತೆ. ಸೊ ಆಕ್ಚುಲಿ ನಾನು ಅಲ್ಲಿ ಒಂದು ಸಕಾರಾತ್ಮಕವಾದ ಅಂಶಗಳನ್ನು ಓದಬೇಕು. ಮತ್ತೆ ಎಂಥ ನ್ಯೂಸ್ ಪೇಪರ್ ಓದಿದ್ರೆ ಮನೇನೆ ಹೊರಗೆ ಬರಲ್ಲ ನಾನು, ಯಾಕಂದ್ರೆ ನಾನು ಇವತ್ತು ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಮಾಹಿತಿ. ಸೊ ಎಸ್. ಅದು ನಂಗೆ ಸಂಪತ್ತನ್ನು ತಂದ್ಕೊಡುತ್ತೆ. ಓಕೆ, ಉದಾಹರಣೆಗೆ ಇನ್ನೊಂದ್ 2-3 ಬ್ರೀಫ್ ಆನ್ಸರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಹಾ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಆದ್ರೆ ನಾವು ಮಾಲ್ಗೆ ಹೋದಾಗ, ಒಂದು ಬಾರು ಪಬ್ಗೆ ಹೋದ್ರೆ ಎಷ್ಟು ಬಿಲ್ ನೋಡೋದಿಲ್ಲ. ಆದ್ರೆ ಹಾ. ಕಲೀಲಿಕ್ಕೆ ಮಾತ್ರ ನಮ್ಮ ಮೈಂಡ್ ಸೆಟ್ ದುಡ್ಡು ಇನ್ವೆಸ್ಟ್ ಮಾಡಕ್ಕೆ ಹಿಂದೇಟಾಕ್ತಾರಲ್ಲ, ಅದ್ರ ಬಗ್ಗೆ. ಓಕೆ, ಇದು ಸಹ ಬಹಳ ಬ್ಯೂಟಿಫುಲ್ ಕ್ವಶನ್. ಎಲ್ಲೋ ಒಂದ್ ಕಡೆ ನಾವು ಇಂಪಾರ್ಟೆಂಟ್ ಆಗಿರೋದಿಲ್ಲ ಸರ್. ಐ ಆಮ್ ನಾಟ್ ಎ ಪ್ರಯಾರಿಟಿ ಫಾರ್ ಮೈ ಲೈಫ್. ಕೆಲವ್ರು ನೋಡಿ, ಎಷ್ಟೋ ಜನ ನೋಡಿದ್ದೀನಿ, ಕುಟುಂಬಕ್ಕೆ ಎಲ್ಲ ಸಹ ತ್ಯಾಗ ಮಾಡ್ತಾರೆ. ಏನೋ ಮಕ್ಕಳು ಏನ್ ಕೇಳಿದ್ರು ಕೊಡಿಸ್ಕೊಡ್ತಾರೆ, ಶ್ರೀಮತಿ ಏನ್ ಕೇಳಿದ್ರು ಕೊಡಿಸ್ಕೊಡ್ತಾರೆ, ಅಥವಾ ಮನೆಗೆ ಎಂಥ ಸಾಮಗ್ರಿಗಳನ್ನ ಬೇಕಾದರೂ ತಂದು ಕೊಡ್ತಾರೆ. ಆದ್ರೆ ಅವರನ್ನೇ ಅವ್ರು ತುಳಿತಕ್ಕೊಳಗೆ ಹಾಕ್ಸ್ಕೊಂಡಿರ್ತಾರೆ, ಅವರನ್ನೇ ಅವ್ರು ವಂಚನೆ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅವ್ರ ಇಂಪಾರ್ಟೆನ್ಸೇ ಆಗಿರಲ್ಲ. ಈ ಇಸ್ ನಾಟ್ ಎ ಪ್ರಯಾರಿಟಿ ಫಾರ್ ಹಿಮ್ಸೆಲ್ಫ್. ಸೊ ಎಷ್ಟೊಂದು ಜನ ಬ್ರೆಡ್ ವಿನರ್ಸ್ ನಾನು ನೋಡಿದ್ದೀನಿ, ರೈಟ್. ಎಲ್ಲವರು ಏನೋ ಮಿಕ್ಕಿದ್ರೆ ಮಾತ್ರ ಅವ್ರು ಏನಾದ್ರು ಒಂದು ಅವತ್ತು ತಿಂಗಳ ಸಂಪಾದನೆಯಲ್ಲಿ ಎಲ್ಲ ಏನೋ ಖರ್ಚುಗಳು ಬಂದ್ಮೇಲೆ ಕೊನೆಗೆ ಏನೋ ಸ್ವಲ್ಪ ಮಿಕ್ಕಿದ್ರೆ ಅದನ್ನ ಬಳಸ್ಕೊಳ್ತಾರೆ, ಇಲ್ಲ ಅಂದ್ರೆ ಅದನ್ನು ಸಹ ಕಡೆಗಣಿಸ್ಬಿಡ್ತಾರೆ. ಸೊ ಇಂಥ ಒಂದು ಎಸ್. ದಾರಿದ್ರ್ಯ ಮನಸ್ಥಿತಿ ಇದು ಹೋಗ್ಬೇಕು, ಜಯಪ್ರಕಾಶ್. ಎಸ್. ಈಗ ಇನ್ನೊಂದೆರಡು ಬ್ರೀಫ್ ಕ್ವಶನ್ಸ್. ವೈ ಮೆಂಟ್ರಿಂಗ್ ಯಾಕೆ ಬೇಕು? ಒಂದು, ನಾನ್ ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ ಬರಬೇಕು. ಇಫ್ ಐ ಆಮ್ ಡೂಯಿಂಗ್ ಗುಡ್, ರೆಸ್ಟ್ ಆಫ್ ದ ವರ್ಲ್ಡ್ ವಿಲ್ ಡೂ ಗುಡ್, ಆ ಮೈಂಡ್ ಸೆಟ್ ಬರಬೇಕು. ವೈ ಮೆಂಟ್ರಿಂಗ್? ನೋಡಿ, ವಿರಾಟ್ ಕೊಹ್ಲಿ ಈಸ್ ವರ್ತ್ 3,000-4,000 crores. ಈಸ್ ಎ ಗುಡ್ ಕ್ರಿಕೆಟರ್. ಅವ್ರು ಬರೀ ಫೋಕಸ್ ಮಾಡೋದು ಕ್ರಿಕೆಟು, ಬ್ಯಾಟು, ಫೀಲ್ಡು, ಬಾಲು ಇಷ್ಟೇ. ಮಿಕ್ಕಿದವ್ರು ಏನೂ ಸಹ ನಿರ್ವಹಣೆ ಮಾಡಲ್ಲ. ಎನಿ ಸೆಲೆಬ್ರಿಟಿ, ನಾಟ್ ಜಸ್ಟ್ ವಿರಾಟ್ ಕೊಹ್ಲಿ, ಅದು ಯಾರೇ ಆಗಿರ್ಬೋದು, ಅವ್ರ ಸ್ಟ್ರೆಂತ್ ಏನೋ ಅವ್ರು ಪ್ಲೇ ಮಾಡ್ತಾರೆ, ಮಿಕ್ಕಿದನ್ನೆಲ್ಲ ಡೆಲಿಗೇಟ್ ಮಾಡಿಬಿಡ್ತಾರೆ, ಮಿಕ್ಕಿದನ್ನೆಲ್ಲ ಡೆಸಿಗ್ನೇಟ್ ಬೇರೆಯವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಸೊ ಎಷ್ಟು ಜನಕ್ಕೆ ಇಲ್ಲಿ ಆರ್ಥಿಕವಾದಂಥ ಕೌಶಲ್ಯ ಇದೆ ಅಥವಾ ಕಲೆ ಇದೆ, ಅದ್ರ ಬಗ್ಗೆ ಅದನ್ನ ಹೆಂಗ್ ವಿಂಗಡಿಸ್ಬೇಕು, ಅದನ್ನ ಎಲ್ಲಿ ವಿನಿಯೋಗಿಸಬೇಕು ಅನ್ನೋ ನಾಲೆಡ್ಜ್ ಇದೆ? ಯಾರಿಗೂ ಇಲ್ಲ. ಯಾಕಂದ್ರೆ ಶಾಲೆ, ಕಾಲೇಜು, ಸ್ಕೂಲು, ಯೂನಿವರ್ಸಿಟಿಗಳಲ್ಲಿ ಎಲ್ಲೂ ಮನಿ ಮ್ಯಾನೇಜ್ಮೆಂಟ್ ಟಾಪಿಕ್ಕೇ ಇಲ್ಲ. ಸೊ ನೀವು ಯಾರ್ದಾದ್ರೂ ಸಲಹೆ ಪಡಿಲೇಬೇಕು ಎಲ್ಲ ವಿಚಾರದಲ್ಲೂ ಇದೆ. ವೆದರ್ ಇಟ್ ಎಸ್. ಇಸ್ ಸೋಷಿಯಲ್ ಲೈಫ್, ವೆದರ್ ಇಟ್ ಇಸ್ ಸ್ಪಿರಿಚುವಲ್ ಲೈಫ್, ವೆದರ್ ಇಟ್ ಇಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ವೆದರ್ ಇಟ್ ಇಸ್ ಹೆಲ್ತ್, ವೆದರ್ ಇಟ್ ಇಸ್ ವೆಲ್ತ್, ವೆದರ್ ಇಟ್ ಇಸ್ ಲೈಫ್ ಮ್ಯಾನೇಜ್ಮೆಂಟ್. ಸೊ ಎಲ್ಲದರಲ್ಲೂ, ಬಿಕಾಸ್ ನೀವೇನೋ ಓದಿರ್ತೀರಾ, ನಾನು ಆರ್ಟ್ ಸ್ಟೂಡೆಂಟ್, BCom ಸ್ಟೂಡೆಂಟ್, ಯು ಆರ್ ಗುಡ್ ಅಟ್ ಅಕೌಂಟ್ಸ್, ಬಟ್ ವಾಟ್ ಅಬೌಟ್ ದ ರೆಸ್ಟ್ ಆಫ್ ದಿ ಥಿಂಗ್ಸ್? ಸೊ ಇಫ್ ಯು ಆರ್ ವಾಂಟ್ ಮನಿ ಸಕ್ಸಸ್,
then you need a money man. Who is the money successful coach? Or ನೀವು ಎಸ್. ಒಬ್ಬ ಶ್ರೀಮಂತರು ಹೋಗಿ ಕೂತ್ಕೊಂಡು ಅವ್ರ ಕಥೆಯನ್ನು ಕೇಳಿಸ್ಕೊಬೇಕು. ಎಲ್ರದ್ದು ಒಂದು ಕಥೆ ಇರುತ್ತೆ. ಸೊ ಓಕೆ. ದಟ್ ಈಸ್, ಸೊ ಯು ಎಸ್ ಹ್ಯಾವ್ ಸರ್. ಟು ನೀಡ್ ಎ money. ಲಾಸ್ಟ್ ಕ್ವಶನ್, ವೈ JP? ಯಾಕೆಂದ್ರೆ ನೀವು ಸುಮಾರು ವರ್ಷದಿಂದ ನನ್ನ ನೋಡ್ತಿದ್ದೀರಿ. Yeah. ನನ್ನ ಬಳಿ ಅವ್ರು ಕಲ್ತ್ರೆ ಅವ್ರಿಗೇನ್ ಲಾಭ ಆಗ್ಬೋದು? ನೋಡಿ, JP is unique, JP is rare, JP is special, JP is a gem, JP is one of the rarest personality, very special personality and one and only ಅಂತ ಹೇಳ್ತೇನೆ. ಬಿಕಾಸ್ ನೀವು ನಿಮ್ಮ ಜೀವನವನ್ನೇ ಒಂದು 25-30 ವರ್ಷಗಳಿಂದ ಕೇವಲ ವ್ಯಕ್ತಿತ್ವ ವಿಕಸನ ಮತ್ತೆ ಈ ಭಾಷಣ ಕೌಶಲ್ಯ ಮತ್ತೆ ಹೇಗೆ ಸ್ಟೇಜ್ನಲ್ಲಿ ಹೋಗಿ ಆ ಸ್ಟೇಜ್ನ ಗೆದ್ದುಕೊಂಡು ರೈಟ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ನೀವು ಯು ಆರ್ ಒನ್ ಆಫ್ ದಿ ಡಿಮ್ಯಾಂಡ್ ಪಬ್ಲಿಕ್ ಸ್ಪೀಕರ್ಸ್. ಸೊ ನಿಮ್ಮಂಥವ್ರ ಹತ್ರ ಕಲೀಲಿಕ್ಕೆ ಲಕ್ಷಾಂತರ ವಿಚಾರಗಳಿರುತ್ತೆ. ನಿಮ್ 30 ವರ್ಷ ನಿಮ್ಮ ಜೀವನಕ್ಕೆ ಇದಕ್ಕೆ ನೀವು ಮುಡಿಪಾಗಿಟ್ಟಿದ್ದೀರಾ. ಸೊ ನಿಮ್ಮಂಥವ್ರ ಹತ್ರ ಬರೋದ್ರಿಂದ ನನ್ನ ಭಾಷೆಯ ಕೌಶಲ್ಯ, ನನ್ನ ಒಂದು ಏನು ಫಿಯರ್ ಇರುತ್ತೆ ಪಬ್ಲಿಕ್ ಸ್ಪೀಕಿಂಗು, ಸ್ಟೇಜ್ ಫಿಯರು ಅಥವಾ ವ್ಯಕ್ತಿತ್ವ ವಿಕಸನವ ಅಥವಾ ವಾಕ್ಚಾತುರ್ಯತೆ ಅಥವಾ ಆತ್ಮವಿಶ್ವಾಸದ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಿದ್ರೆ ನಾನು, ಸೊ ಇಂಥ ಸಹಸ್ರಾರು ವಿಚಾರಗಳನ್ನು ನೀವು ಖಂಡಿತವಾಗ್ಲೂ ಹೇಳ್ಕೊಡ್ತೀರ ನಿಮ್ಮ ಕಾರ್ಯಾಗಾರದಲ್ಲಿ. ಸೊ ಇವಾಗ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಥ್ಯಾಂಕ್ ಯು ಸುನಿಲ್. ಭಾಷಣ ಕೌಶಲ್ಯನೂ ಅಷ್ಟೇ, ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಮುಖ್ಯವಾದದ್ದು ಭಾಷಣ ಕೌಶಲ್ಯ. ನನಗೆಲ್ಲ ನಾಲೆಜ್ ಇಟ್ಕೊಂಡು ನಂಗೆ ಅದು ಎಕ್ಸ್ಪ್ರೆಸ್ ಮಾಡಕ್ ಬಂದಿಲ್ಲ ಅಂದ್ರೆ ಯು ಆರ್ ವೇಸ್ಟ್. ಸೊ ಅಂಥದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಹೋಗ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಮುಜುಗರ, ಪ್ರಪಂಚ ನನಗೆ ತಿಳ್ಕೊಳ್ತಾ ಅವ್ರು ಏನ್ ಅನ್ಕೊಳ್ತಾರೋ, ಲೋಕ ಯಾಕೆ ಹೇಗೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವೈ ಪೀಪಲ್ ಡೋಂಟ್ ಕಮ್ ಅಪ್ ಇನ್ ಲೈಫ್. ಸೊ ಇಂಥ ಎಲ್ಲ ಫಿಯರ್ಸ್ ಇಂದ ನಾನು ಹೊರಗೋಗ್ಬೇಕು ಅಂತ ಹೇಳಿದ್ರೆ JP ಕಾರ್ಯಾಗಾರ ಬಹಳ ಮುಖ್ಯ ಸರ್. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈಸ್ ಎ ಬ್ಲೆಸ್ಸಿಂಗ್. ಸೊ ಬಂದು ಅವರು ಅದನ್ನ ಎಂಬ್ರೇಸ್ ಮಾಡಬೇಕು. ಈಗ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಡೆಫಿನೆಟ್ ಆಗಿ ಸುಮಾರು 45 minutes to 1 hour ಲೈವ್ ಇರುತ್ತೆ. ಸೊ ದ ಕಮಿಂಗ್ ಥರ್ಸ್ಡೇ ದಯಮಾಡಿ ನೀವೆಲ್ಲರೂ ಲೈವ್ಗೆ ಕನೆಕ್ಟ್ ಆಗಿ ಅಂತ ವಿನಂತಿಸ್ತೀನಿ.